ಕ್ಯಾನ್ಸರ್ನ ಬಗ್ಗೆ ಜನಜಾಗೃತಿಯನ್ನು ಮೂಡಿಸತಕ್ಕಂಥದ್ದು. ಎಲ್ಲರಿಗೂ ಬೆಳಗಿನ ವಂದನೆಗಳು. ತಮ್ಮೆಲ್ಲ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳಿ ಆಲ್ರೆಡಿ ಸುಮಾರು ಸಲ ನಾವು ಮೀಟ್ ಮಾಡಿದ್ದೀವಿ. ಸೊ ಬೇರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ರೆ ನಾವು ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆ ಸೈಡಿಂದ ನಾವು ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತಾ ಇರ್ತೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್, ಜೊತೆಗೆ ವಿ ಫೋಕಸ್ ಆನ್ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋ ಅದರ ವತಿಯಿಂದಾಗಿ. ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್, ಅದಕ್ಕೆ ಚೆಕ್ ಓ ಲೇಟ್ ಅಂತ ಹೆಸರು. ಸೊ ಚಾಕ್ಲೇಟ್ ಪ್ಲಸ್ ಬ್ರೆಸ್ಟ್ ಚೆಕ್ ಇದನ್ನು ಸೇರಿ ಚೆಕ್ ಓ ಲೇಟ್ ಅಂತ. ಸೊ ಇದರಲ್ಲಿ ನಮಗೆಲ್ಲ ಗೊತ್ತಿದೆ, ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ. ಸೊ ಆಲ್ಮೋಸ್ಟ್ 30% ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರಿಂದ ಬರ್ತಾ ಇರೋದು. ಅದೇ ಥರ ಹೆಚ್ಚಾಗಿ ಕ್ಯಾನ್ಸರಿಂದ ಮೃತಪಡ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರಿಂದಾಗಿ. ಸೊ ಕ್ಯಾನ್ಸರು ಬ್ರೆಸ್ಟಲ್ಲಿ ಬಂದಾಗ ಆ್ಯಕ್ಚುಲಾಗಿ ಬೇಗ ಪತ್ತೆ ಹಚ್ಚಕ್ಕಾಗಬೇಕು. ಏಕೆಂದರೆ ಸ್ತನ ಒಂದು ಎಕ್ಸ್ಟರ್ನಲ್ ಆರ್ಗನ್, ನಮ್ಮ ದೇಹದ ಹೊರಗಡೆ ಇರುವಂಥ ಒಂದು ಭಾಗ. ಹೊರಗಡೆ ಇರೋ ಭಾಗದಲ್ಲಿ ಬದಲಾವಣೆ ಆದರೆ ಮಹಿಳೆಗೆ ಅಥವಾ ಪುರುಷರಿಗೆ ಬೇಗ ಪತ್ತೆ ಹಚ್ಚಕ್ಕೆ ಅವರಿಗೆ ಆಗಬೇಕು. ಆದರೆ ನಮ್ಮ ಹೆಂಗಸರು ಅಥವಾ ಪುರುಷರು ನಮ್ಮ ಹತ್ರ ತುಂಬ ಲೇಟಾಗಿ ಬರೋ ಒಂದೇ ಒಂದು ಕಾರಣ ಏನಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೇ ಇರೋದ್ರಿಂದ. ಸೊ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ, ಸ್ತನವನ್ನು ಹೇಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ ಸ್ತನದಲ್ಲಿ ಆಗೋ ಬದಲಾವಣೆನ ಬೇಗ ನೋಡಿಕೊಂಡು ನಮ್ಮ ಹತ್ರ ಬೇಗ ಬರ್ಬೋದು. ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನಿಂಗ್. ಸೊ ಈ ಚೆಕ್ ಓ ಲೇಟಲ್ಲಿ ಸೊ ಚಾಕ್ಲೇಟ್ ವಿಚ್ ಇಸ್ ಅ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇದರಲ್ಲಿರೋ ಫ್ಲೇವನಾಯ್ಡ್ಸ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂಥ ಅದರಿಂದ ಆಗುವಂತಹ ಒಳ್ಳೆಯ ಗುಣಗಳು ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಇದು ನಮ್ಮ ಹೆಲ್ತನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ. ಸೊ ಇದನ್ನು ತಿನ್ನೋ ಟೈಮಲ್ಲಿ ಅದರಲ್ಲೊಂದು QR ಕೋಡನ್ನು ಕೊಟ್ಟಿರ್ತೀವಿ. ಸೊ ಆ QR ಕೋಡಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನ ಪ್ರತಿ ಸ್ಟೆಪ್ಸನ್ನು ಆರಾಮವಾಗಿ ಅರ್ಥ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು? ಇದು ಪ್ರತಿ ಹೆಂಗಸು 21 ವರ್ಷದ ನಂತರ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ. ಸೊ ಇದರಲ್ಲಿ 5 ಸ್ಟೆಪ್ಸ್ ಇದೆ. ಜಸ್ಟ್ 3 ನಿಮಿಷದಲ್ಲಿ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡಿಕೊಳ್ಬೋದು. ತಿಂಗಳಿಗೆ ಒಂದ್ಸಲ ಈ ಥರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ತನದಲ್ಲಿ ಬದಲಾವಣೆ ತನಗೆ ಗೊತ್ತಾದರೆ ಆಂಕಾಲಜಿಸ್ಟನ್ನು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡ್ಬೋದು. ಎಲ್ಲ ಸ್ತನದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ, ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕು. ಸೊ ಇದರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂಥ ಈ ಕಾರ್ಯಕ್ರಮ. ಅದರ ಜೊತೆಗೆ ಡಾಕ್ಟರ್ ರಮ್ಯಾ ರೇಡಿಯಾಲಜಿಸ್ಟ್ ಅವರು ಇನ್ನೊಂದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ, ಬಟ್ ಬ್ರೀಫ್ ಆಗಿ ಹೇಳ್ತೀನಿ. ಮ್ಯಾಮೋಗ್ರಾಮ್ ಇದು ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೋಟೋಕಾಲ್. ಪ್ರತಿ 40 ವರ್ಷ ಮೇಲ್ಪಟ್ಟ ಮಹಿಳೆ ವರ್ಷಕ್ಕೊಂದ್ಸಲ ಮ್ಯಾಮೋಗ್ರಾಮನ್ನು ಮಾಡಿಸ್ಬೇಕು. ಸೊ ಅದರ ಡೀಟೇಲ್ಸ್ ಅವರು ಮಾತಾಡ್ತಾರೆ. ಇನ್ನು ಶಾರ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಿದ್ರೆ, ಸ್ತನದಲ್ಲಿ ಗಂಟು, ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್. ಪ್ರತಿ ಮಹಿಳೆ ಅಥವಾ ಪುರುಷ ಸ್ತನದಲ್ಲಿ ಯಾವುದೇ ಗಂಟು ಕಂಡು ಬಂದ್ರೂ ಅದನ್ನು ಚೆಕ್ ಮಾಡಬೇಕು. ಸ್ತನದ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನೋವು ರಹಿತ ಇರುತ್ತೆ. ಸೊ ನೋವು ರಹಿತ ಗಂಟು ಇದ್ದರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರೂಲ್ ಔಟ್ ಕ್ಯಾನ್ಸರ್ ಬೈ ಡೂಯಿಂಗ್ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಪ್ಸಿ. ಸ್ತನದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ತನದ ಚರ್ಮದಲ್ಲಿ ಬದಲಾವಣೆ, ಸ್ತನದಲ್ಲಿ ನೋವು, ಮೊಲೆತೊಟ್ಟಿನಿಂದ ನೀರು ಅಥವಾ ದ್ರವ ಸೋರುವಿಕೆ ಅಥವಾ ಕಂಕುಳಡಿಯಲ್ಲಿ ಲಿಂಫ್ ನೋಡ್ ಬರೋದು ಅಥವಾ ಕೈ ಊತ ಇದೆಲ್ಲ ಆಗುತ್ತೆ. ಲೇಟ್ ಸ್ಟೇಜಲ್ಲಿ ಮಾತ್ರ ಪೇಷಂಟಿಗೆ ಹೊಟ್ಟೆ ನೋವು, ಬೆನ್ನೋವು ಅಥವಾ ಕೆಮ್ಮು, ಕಫ ಬರೋದು, ಉಸಿರಾಡೋಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ. ಸೊ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಜಸ್ಟ್ ಬ್ರೆಸ್ಟಲ್ಲಿ ಗಂಟು ಮಾತ್ರ ಇರುತ್ತೆ. ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನಿಗೆ ಗೊತ್ತಿರಬೇಕಾದ ಅಂಶ, ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರೂ ಕ್ಯಾನ್ಸರ್ ಇಲ್ಲ ಅಂತ ರೂಲ್ ಔಟ್ ಮಾಡೋಕ್ಕೆ ಆಗುತ್ತೆ ಬೈ ಡೂಯಿಂಗ್ ಸಿಂಪಲ್ ಟೆಸ್ಟ್. ಸೊ ಕನ್ಸಲ್ಟಸ್, we have all advanced facilities available starting from screening